ದೊಡ್ಡ ಚರ್ಚೆ ಆಗಿದ್ದಂಥ ಜಾತಿ ಜನಗಣತಿ ವಿಚಾರ ಈಗ ಜಾತಿ ಜನಗಣತಿಯ ವರದಿ ಸಲ್ಲಿಕೆಗೆ ಡೇಟ್ ಫಿಕ್ಸ್, ದಿನಾಂಕ ಫಿಕ್ಸ್. ಜಾತಿ ಜನಗಣತಿ ಜಾರಿಯಾಗೋದು ಬಹುತೇಕ ಖಚಿತ. ಪರ ವಿರೋಧದ ಚರ್ಚೆಯ ನಡುವೆ ಜಾತಿ ಜನಗಣತಿ ವರದಿ ಸಲ್ಲಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ವರದಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಳೆ ವರದಿಯನ್ನ ಸಲ್ಲಿಸ್ತಾರೆ. ಹಾಗಾಗಿಯೇ ಸಿಎಂ ಬಳಿ ಸಮಯವನ್ನ ಜಯಪ್ರಕಾಶ್ ಹೆಗ್ಡೆ ಅವರು, ಹಿಂದುಳಿದ ಆಯೋಗದ ಅಧ್ಯಕ್ಷರು ಜಯಪ್ರಕಾಶ್ ಹೆಗ್ಡೆ ಅವರು, ಮಾಜಿ ಸಂಸದರು ಕೂಡ, ಅವರು ವರದಿಯನ್ನ ಸಲ್ಲಿಸೋದಕ್ಕೆ ಸಿಎಂ ಸಮಯವನ್ನ ಕೇಳಿದ್ದಾರೆ. ಮುಖ್ಯಮಂತ್ರಿಗಳು ತುಂಬಾ ಇಂಟ್ರೆಸ್ಟ್ ಇದ್ದಾರೆ ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರೋದಕ್ಕೆ. ಆದರೆ ಕೆಲ ನಾಯಕರ ವಿರೋಧ ಇದೆ ಅವರದ್ದೇ ಪಕ್ಷದಲ್ಲಿ. ಆದರೆ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಂಥ ಸಂದರ್ಭ. ಆದರೆ ಈಗ ಒಂದು ಕ್ಲಿಯರ್ ಕಟ್ ಪಿಕ್ಚರ್, ಜಾತಿ ಜನಗಣತಿಯ ವರದಿ ಸಲ್ಲಿಕೆ ಮಾಡೋದು ಅದು ನಾಳೆನೇ ಆಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿರುವ ಜಯಪ್ರಕಾಶ್ ಹೆಗ್ಡೆ ಅವರು ಮುಖ್ಯಮಂತ್ರಿಗಳ ಸಮಯವನ್ನ ಕೇಳಿದ್ದಾರೆ. ನಾಳೆ ಏನಾದರೂ ಸಿಎಂ ಸಮಯವನ್ನ ನಿಗದಿ ಮಾಡಿದ್ರೆ ಅಥವಾ ಸಮಯವನ್ನ ಕೊಟ್ಟರೆ ನಾಳೆನೇ ವರದಿ ಸಲ್ಲಿಕೆ ಆಗತ್ತೆ. ಅದನ್ನು ಪರಿಶೀಲನೆ ಮಾಡಿ ಮತ್ತೆ ಸ್ಟಡಿ ಮಾಡಿ ಆ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡ್ತಾರಾ, ಮತ್ತು ಹೇಗೆ ಏನು ಎತ್ತ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಈ ಜಾತಿ ಜನಗಣತಿಯೇ ರಾಜ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಪರ ವಿರೋಧದ ಚರ್ಚೆ ಕೂಡ ಇತ್ತು. ಕೆಲವರು ಇದನ್ನು ಬೇಡ ಅಂತ ಹೇಳಿದರೆ, ಕೆಲವರು ಇದು ವೈಜ್ಞಾನಿಕವಾಗಿ ಜನಗಣತಿ ಮಾಡಿಲ್ಲ ಅನ್ನೋದು, ವೈಜ್ಞಾನಿಕವಾಗಿ ವರದಿಯನ್ನು ಕೊಡಬೇಕು ಅನ್ನೋದು ಕೆಲವರ ಒತ್ತಾಯ ಕೂಡ ಆಗಿತ್ತು. ಕಾಂಗ್ರೆಸ್ ಪಕ್ಷದಲ್ಲೇ, ಬಿಜೆಪಿಯಲ್ಲೂ ಕೂಡ ಪರ ವಿರೋಧ ಇತ್ತು. ಆದರೆ ಫೈನಲಿ ಈಗ ಈ ಎಲ್ಲ ವರದಿಯನ್ನು ಒಂದು ರೀತಿಯಲ್ಲಿ ಪರಿಶೀಲನೆ ಮಾಡಿ ಅದಾದ ನಂತರ ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ಒಟ್ಟುಗೂಡಿಸಿ ಲಗತ್ತಿಸಿ ನಾಳೆಗೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಜಾತಿ ಜನಗಣತಿ ವರದಿ ಸಲ್ಲಿಕೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ಬಳಿ ಸಮಯವನ್ನು ಕೇಳಿದ್ದಾರೆ ಹಿಂದುಳಿದ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ. ನಾಳೆ ಏನಾದರೂ ಸಿಎಂ ಸಮಯ ಕೊಟ್ಟರೆ ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೆ ಜಾತಿ ಜನಗಣತಿಯ ವರದಿಯನ್ನ ನಾಳೆ ಸಲ್ಲಿಕೆ ಮಾಡ್ತಾರೆ. ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಭೀಕರ ಅಪಘಾತ ಸಂಭವಿಸಿ 4 ಜನ ಮೃತಪಟ್ಟಿದ್ದಾರೆ.